ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋದಕ್ಕೂ ಮುಂಚಿತವಾಗಿ ಒಂದು ಕಡೆ ಎಲ್ಲದನ್ನು ನೋಟ್ ಮಾಡ್ಕೊತೀನಿ. ಈ ಥರ ಅಗಲ, ಉದ್ದ, ಶೋಲ್ಡರ್, ಕಂಕಳು, ಕತ್ ಮುಂದೆ, ಕತ್ ಹಿಂದೆ, ಶೇಪ್, ಕ್ರಾಸ್ ಬೆಲ್ಟ್, ತೋಳು ಅಗಲ, ತೋಳು ಉದ್ದ, ಫಿಟ್ಟಿಂಗ್, ಈ ಥರ ಎಲ್ಲದನ್ನು ಫಸ್ಟಿಗೆ ಬರ್ಕೊಂಡು ಇದರ ನಂತರ ನಾನು ಏನೇನು ಅಳತೆ ತೊಗೊತೀನಿ ಬ್ಲೌಸ್ದು ಅದನ್ನೆಲ್ಲ ಇದ್ರ ಪಕ್ಕದಲ್ಲಿ ನಾನು ಬರ್ಕೊತಾ ಹೋಗ್ತೀನಿ. ಪ್ಲಸ್ ಇದ್ರ ಪಕ್ಕದಲ್ಲಿ ಬರ್ಕೊತಾ ಹೋಗ್ತೀನಿ. ಪ್ಲಸ್ ಅದ್ರ ಜೊತೆಗೆ ನಾನು ಸ್ಟಿಚಿಂಗಿಗೆ ಎಷ್ಟು ಬಿಡಬೇಕು, ಟೋಟಲಾಗಿ ನಾನು ಕಟ್ಟಿಂಗ್ ಎಷ್ಟು ಮಾಡಬೇಕು ಅಂತ ಎಲ್ಲದನ್ನು ನಾನು ಇದೊಂದೇ ಪೇಜಲ್ಲಿ ಬರ್ಕೊತಾ ಹೋಗ್ತೀನಿ. ಒಂದು ಸತಿ ಅಳತೆನ ಬ್ಲೌಸಿಂದ ತೊಗೊಂಡ್ಮೇಲೆ ಇಲ್ಲಿಗೆ ಬರ್ಕೊಂಡ್ಮೇಲೆ ನಾನು ಮತ್ತೆ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ನಾನು ಇಟ್ಕೊಂಡು ಮತ್ತೆ ಮೆಷರ್ಮೆಂಟ್ ತೊಗೊಳೋದಕ್ಕೆ ಹೋಗಲ್ಲ. ಹೊಸದಾಗಿ ಕಲಿತಿರೋರು ಈ ಥರ ಮೆಥಡ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗದಿರ ಅವರು ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು. ಸೊ ಬನ್ನಿ ಹೇಗೆ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ನೋಡೋಣ. ಮೊದಲು ಅಗಲ ತೊಗೊಬೇಕು. ಇದು ಲೈನಿಂಗ್ ಬ್ಲೌಸಿಂದನೇ ನಾನು ಅಳತೆ ತೊಗೊತಾ ಇದ್ದೀನಿ. ಮೊದಲು ಇದು ಹುಕ್ ಪಟ್ಟಿ ಬರುತ್ತಲ್ಲ, ಹುಕ್ಸ್ ಹಾಕಿರ್ತೀವಲ್ಲ, ಆ ಕಡೆಯಿಂದ ಅಗಲ ಫ್ರಂಟ್ ಕಡೆಯಿಂದನೇ ನಾವು ಎಲ್ಲದನ್ನು ಬ್ಲೌಸ್ನ ಮಾತ್ರ ಫ್ರಂಟ್ ಕಡೆಯಿಂದನೇ ನಾವು ಮೆಷರ್ಮೆಂಟ್ನ ತೊಗೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ತೊಗೊತಾರೆ, ಬಟ್ ನಾನು ಫ್ರಂಟ್ ಕಡೆಯಿಂದನೇ ಮೆಷರ್ಮೆಂಟ್ ತೊಗೊತೀನಿ. ನೋಡಿ, ಈ ಕಡೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ಈ ತೋಳು ಕೆಳಗಡೆ ಏನು ಬರುತ್ತೆ ಒಂದು ಸ್ಟಿಚ್ಚು, ಅಲ್ಲಿ ತನಕ ಇಟ್ಕೊಂಡು ನೋಡಬೇಕಾಗತ್ತೆ. ಅಲ್ಲಿಗೆ ಕರೆಕ್ಟಾಗಿ 10 ಇಂಚ್ ಬರ್ತಾ ಇದೆ. ಸೊ 10 ಇಂಚು ಇವ್ರದ್ದು ಫಿಟ್ಟಿಂಗು. ಮತ್ತು ಈ ಕಡೆನೂ ಅಷ್ಟೇ, ಅಲ್ಲಿ ನೋಡಿದ ತಕ್ಷಣ ಡೈರೆಕ್ಟಾಗಿ ಬರ್ಕೊಬಾರ್ದು. ಇನ್ನೊಂದು ಸತಿ ಈ ಕಡೆನೂ ಎಷ್ಟು ಬರುತ್ತೆ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಇಲ್ಲಿ ದಾರ ಹಾಕಿರ್ತೀವಲ್ಲ, ಇದು ಅರ್ಧದಿಂದ ಇಟ್ಕೊಂಡು ಮತ್ತು ಇದೇ ಕಡೆ ತೋಳು ಕೆಳಗಡೆ ಹಾಕ್ಕೊಂಡು ನೋಡಿದ್ರೆ ಇಲ್ಲೂ 10 ಇಂಚ್ ಬರ್ತಾಯಿದೆ. ಕೆಲವೊಂದು ಸತಿ ಒಂದು ಕಡೆ ಕಮ್ಮಿ ಒಂದು ಕಡೆ ಜಾಸ್ತಿ ಬರುತ್ತೆ. ಆವಾಗ ಯಾವುದು ಜಾಸ್ತಿ ಬರುತ್ತೋ ಅದನ್ನೇ ನಾವು ಬಾಡಿ ಫಿಟ್ಟಿಂಗ್ ಅಂತ ತೊಗೋಬೇಕಾಗುತ್ತೆ. ಇವಾಗ ಎರಡು ಕಡೆನೂ 10 ಬರ್ತಿರೋದ್ರಿಂದ ನಾನಿಲ್ಲಿ 10 ಪ್ಲಸ್ 1.5 ಇಂಚು ಅವ್ರ ಒಳಗಡೆ ಸ್ಟಿಚ್ಚಿಂಗಿಗೆ ಅಂತ ಬಿಟ್ಕೊಂಡು, ಸೊ ಟೋಟಲ್ ನಾನು 11.5 ಇಂಚಿಗೆ ಕಟಿಂಗ್ ಮಾಡ್ಕೊತೀನಿ ಅಗಲನ. ಓಕೆ, ನೆಕ್ಸ್ಟು ಉದ್ದ ಬಂದು ಬೆನ್ನು ಉದ್ದ ತೊಗೊಬೇಕು. ಫ್ರಂಟ್ದು ತೊಗೊಂಡ್ಕೊಡ್ದು. ಇದರಲ್ಲಿ ಬ್ಲೌಸಲ್ಲಿ ಬೆನ್ನು ಉದ್ದ ಇಲ್ಲಿ ಮೇಲೆ ಶೋಲ್ಡರ್ ಹತ್ರ ಜಾಯಿನ್ ಮಾಡಿರ್ತೀವಲ್ಲ, ಅಲ್ಲಿಂದ ಕೆಳಗಡೆ ಉದ್ದ ಎಷ್ಟು ಬರುತ್ತೆ ಅಷ್ಟು ಸ್ಟ್ರೈಟಾಗಿ ಇಟ್ಕೋಬೇಕು. 13.75 ಬರ್ತಾಯಿದೆ. 13.75. ಸೊ ನಾವು 14 ಇಟ್ಕೊಂಡ್ರೂ ನಡೆಯುತ್ತೆ, ಒಂದು 1/4 ಇಂಚ್ ವೇರಿಯೇಷನು. ಇದನ್ನ ನಾನು 14 ಅಂತ ಇಟ್ಕೊತೀನಿ. 14. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಜಸ್ಟ್ 1 ಇಂಚ್ ಸ್ಟಿಚ್ಚಿಂಗಿಗೆ 1 ಇಂಚ್ ಸೇರಿಸ್ಕೊಂಡ್ರೆ ಸಾಕು. ಅದೇ ಪ್ಲೈನ್ ಬ್ಲೌಸ್ ಆದರೆ 2 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಾವು. ಅದು ಇನ್ನೊಂದು ಸತಿ ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಲೈನಿಂಗ್ ಬ್ಲೌಸ್ ಅಳತೆ ತೊಗೊಂಡು ಲೈನಿಂಗ್ ಬ್ಲೌಸ್ನೇ ಕಟ್ ಮಾಡೋದ್ರಿಂದ ನಾನು ಪ್ಲಸ್ 1 ಇಂಚ್ ಅಂತ ಸೇರಿಸ್ಕೊತೀನಿ. ನೆಕ್ಸ್ಟು ಶೋಲ್ಡರ್ ಅಂದರೆ ಇದು ಫಸ್ಟ್ ಬಟನ್ ಏನಿದೆ ಅದನ್ನು ಹಾಕಬೇಕು. ಹಿಂದೆ ಏನಾದರೂ ದಾರ ಏನಾದರೂ ಕಟ್ಟಿದರೆ ಅದನ್ನು ರಿಮೂವ್ ಮಾಡಿ ನಾವು ಶೋಲ್ಡರ್ ಮೆಷರ್ಮೆಂಟ್ ತೊಗೊಬೇಕಾಗತ್ತೆ. ಫಸ್ಟ್ ಬಟನ್ ಹಾಕಿ ಇದು ಅವ್ರಿಗೆ ಹಾಕ್ಕೊಂಡಾಗ ಬ್ಲೌಸ್ ಯಾವ ರೀತಿ ಕುತ್ಕೊಳ್ಳುತ್ತೆ ಆ ಥರ ನಾವು ಈ ಎರಡು ಕಂಕಳನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೀಗೆ ಸ್ಟ್ರೈಟಾಗಿ ಇದನ್ನು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ಸ್ಟ್ರೈಟಾಗಿಡಬೇಕು. ಇದು ತೀರಾ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಬಾರ್ದು, ನಾರ್ಮಲಾಗಿ ಸ್ವಲ್ಪ ಅವ್ರಿಗೆ ಶೋಲ್ಡರ್ಗೆ ಹೇಗೆ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಆ ಥರ ನೋಡ್ಕೊಂಡು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ನಾವು ಏನು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀವಲ್ಲ ಆ ಪಾಯಿಂಟ್ ತನಕ ನಾವು ಕರೆಕ್ಟಾಗಿ ಟೇಪ್ನ ಇಟ್ಕೊಂಡು ನೋಡಬೇಕಾಗತ್ತೆ. ಅದು ನಾವು ಟೇಪ್ ಇಡೋ ಅಷ್ಟರಲ್ಲಿ ಕೆಲವೊಂದು ಸಲ ಮತ್ತೆ ಅದು ಫೋಲ್ಡ್ ಆದಂಗೆ ಆಗಿಬಿಡುತ್ತೆ. ನೀಟಾಗಿ ಮತ್ತೆ ಅದನ್ನು ರಿಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಟೇಪ್ ಇಟ್ಕೊಂಡು ನಾವು ನೋಡಿದಾಗ ನಾನು ಕರೆಕ್ಟಾಗಿ ನೋಡಿ ಇವ್ರದ್ದು 11 ಇಂಚ್ ಬರ್ತಾಯಿದೆ.
ನೀಟಾಗಿ ಈ ಪಾಯಿಂಟಿಂದ ಆ ತೋಳು ಅಟ್ಯಾಚ್ ಏನಾಗಿದೆ ಅಲ್ಲಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ 11 ಇಂಚ್ ಬರ್ತಾ ಇದೆ. 11ರಲ್ಲಿ ಅರ್ಧ ಅಂತ ಅಂದರೆ 5.5 ಇಂಚು. ಈ ರೀತಿ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನಾವು 11ರಲ್ಲಿ ಅರ್ಧ ತೊಗೊಬೇಕು, ಯಾಕಂದರೆ ನಾವು 4 ಮಡಿಕೆಯಲ್ಲಿ ನಾವು ಕಟಿಂಗ್ ಮಾಡೋದ್ರಿಂದ 11ರಲ್ಲಿ ಅರ್ಧ 5.5. ಓಕೆನಾ. 5.5ನ ನಾವು ಕನ್ಸಿಡರ್ ಮಾಡ್ಕೊಂಡ್ಮೇಲೆ 5.5ಯಲ್ಲಿ ಶೋಲ್ಡರ್ ಕಡೆ 1-2 ಪಾಯಿಂಟ್ ಕಮ್ಮಿ 3 ಇಂಚ್ ಬರ್ತಾ ಇದೆ. ಓಕೆನಾ. ಸೊ ನಾವು ಅಷ್ಟೇ ತೊಗೊಳ್ಳೋಣ. ಅಲ್ಲಿಗೆ 2.25 ತೊಗೊಂಡ್ರು 2.25ಗೆ ಪ್ಲಸ್ 1 ಇಂಚ್ ಸೇರಿಸ್ಕೊಬೇಕು. ಈ ಕಡೆ ಅರ್ಧ ಇಂಚ್ ಸ್ಟಿಚಿಂಗಿಗೆ, ಈ ಕಡೆ ಅರ್ಧ ಇಂಚ್ ಸ್ಟಿಚಿಂಗಿಗೆ ಸೇರಿಸ್ಕೊಂಡ್ರೆ 3.25 ಆಗುತ್ತೆ. 3.25 ನಮ್ದು ಎಷ್ಟಿತ್ತು 5. 3.25ನಲ್ಲಿ ಇದು ಇಷ್ಟು 3.25 ಹೋದರೆ ಸ್ಟಿಚಿಂಗ್ ಎಲ್ಲ ಸೇರಿಸಿದ್ರೆ 3.25 ಇನ್ನು ಉಳ್ಕೊಂಡಿರೋದು ಎಷ್ಟು, ಇಲ್ಲಿಂದ ಇಲ್ಲಿಗೆ 1 ಇಲ್ಕಾಲು ಅರ್ಧ 1.25 ಪ್ಲಸ್ ಇಲ್ಕಾಲು ಅಲ್ಲಿಗೆ 1.25. 5.5ಯಲ್ಲಿ ಶೋಲ್ಡರ್ ಕಡೆ ಎಷ್ಟು 3.25 ಅಂದರೆ 3/4 ಪ್ಲಸ್ ಅದಕ್ಕೆ ಕತ್ ಕಡೆ ಎಷ್ಟು 1.25. ನೆಕ್ಸ್ಟ್ ಬಂದು ಕಂಕ್ಲು ಅಂತ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಂದ ನಿಮಗೆ ಫುಲ್ ಲೆಂತ್ ಇದನ್ನು ತೊಗೊಬೇಕು. ಈ ಲೆಂತ್ನ ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಇದು ಏನು ಬರುತ್ತೆ ಅಲ್ಲಿ ಒಂದು ಫಿಂಗರ್ನ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟ್ ಅಳತೆ ಬರುತ್ತೆ. 5.25 ಬರ್ತಾ ಇದೆ ಇವಾಗ. ಓಕೆನಾ. ಅದನ್ನು ನೋಟ್ ಮಾಡ್ಕೊಬಿಡೋಣ. ಕಂಕ್ಲು ಬಂದು 5.25. ಈ ಶೋಲ್ಡರ್ ಏನು ಗೊತ್ತಾ, ಇವ್ರಿಗೆ ಯಾವುದೇ ರೀತಿ ನಾವು ದಾರ ಕಟ್ತಾ ಇಲ್ಲ, ಅವ್ರಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕುತ್ಕೊಬೇಕು. ಅಕಸ್ಮಾತ್ ನಾವು ದಾರ ಕಟ್ಟೋದಾದರೆ ಒಂಚೂರು ಕಟ್ಟು ಆಚೆ ಈಚೆ ಅಂದರೆ ಕತ್ತು ಸ್ವಲ್ಪ ದೊಡ್ಡದಾಗಿ ನಾವು ತೊಗೊಂಡ್ರು ಅವ್ರು ದಾರ ಕಟ್ಟಿದಾಗ ಫಿಟ್ಟಿಂಗಾಗಿ ಕುತ್ಕೊಳ್ಳುತ್ತೆ. ಬಟ್ ಇವ್ರು ದಾರ ಕಟ್ಟದೇ ಇರೋ ಕಾರಣಕ್ಕೆ ನಾವು ಎಕ್ಸಾಕ್ಟಾಗಿ ನೋಡ್ಕೊಂಡು ತೊಗೊಬೇಕು. ಕಂಕ್ಲು ಮೆಷರ್ಮೆಂಟ್ ಆಗ್ತಿದ್ದಂಗೆ ಮತ್ತು ಕಂಕ್ಲದು ನಾವು ಫುಲ್ಲು ಸುತ್ತಳತೆ ಏನಿದೆ ಅದನ್ನು ಹಾಮ್ ಬೋಲ್ ಅಂತ ಕರೀತಾರೆ. ಅದು ಸುತ್ತಳತೆನ ನಾವು ಮೆಷರ್ಮೆಂಟ್ ಮಾಡಿ ಬರ್ಕೊಬೇಕು. ಅದು ನೋಡಿ ನಾನು ಮೇಲ್ಗಡೆ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆ ಇಟ್ಕೊಂಡ್ರೆ ನನಗೆ 8.25 ಬರ್ತಾಯಿದೆ. ಅದು ನಾವು ಫಿಟ್ಟಿಂಗ್ ಅಂತ. ಅದು ಏನಕ್ಕೆ ಅಂತ ನಾನು ಕಟ್ಟಿಂಗಲ್ಲಿ ತೋರಿಸ್ತೀನಿ. ಇದು ನಾನು ಬರ್ಕೊಳ್ಳೋದು ಮರ್ತುಬಿಟ್ಟಿದ್ದೆ, ಆಮೇಲೆ ಬರ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕತ್ ಮುಂದೆ ಮೇಲೆ ಏನಿರುತ್ತೆ ಶೋಲ್ಡರಿಂದ ಅಲ್ಲಿಂದ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಹೀಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಸಿಗುತ್ತೆ. ಅಲ್ಲಿ 7.25 ಬರ್ತಾಯಿದೆ ಅವ್ರದ್ದು. ಕತ್ ಮುಂದೆಗಡೆ 7.25 ಅಷ್ಟೇ. ಅದಕ್ಕೆ ನಾವೇನು ಎಕ್ಸ್ಟ್ರಾ ಅರ್ಧ ಇಂಚ್ ಅಥವಾ 1 ಇಂಚ್ ಅಂತ ಏನೂ ಆ್ಯಡ್ ಮಾಡೋ ಅಷ್ಟಿಲ್ಲ. ಯಾಕಂದರೆ ನಾವು ಇಲ್ಲೇನು ಕಟ್ಟಿಂಗಲ್ಲಿ ಅರ್ಧ ಇಂಚ್ ಹೋಗುತ್ತೋ ಅದು ಮೇಲ್ಗಡೆ ಶೋಲ್ಡರಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಅಲ್ಲಿಗೆ ಅದು ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ. ನೆಕ್ಸ್ಟ್ ಬಂದು ಬ್ಯಾಕ್ ಅಂದರೆ ಕತ್ ಹಿಂದೆಗಡೆ ಅಂತ ತೊಗೊತೀವಿ. ಅದು ಬಂದು ಸೇಮ್ ಅದೇ ಥರ ಫ್ರಂಟ್ ಹೇಗೆ ತೊಗೊಂಡ್ವಿ ಹಾಗೆ ತೊಗೊಂಡ್ರೆ ಅವ್ರದ್ದು 9 ಇಂಚ್ ಬರ್ತಾಯಿದೆ ಕತ್ ಹಿಂದೆಗಡೆ. ಮತ್ತು ಕತ್ ಹಿಂದೆ ಮೆಷರ್ಮೆಂಟ್ ತೊಗೊಬೇಕಾದ್ರೆ ನಾವು ಕೆಳಗಡೆ ಕಟ್ಟಿಂಗ್ ಆದಮೇಲೆ ಏನು ಎಕ್ಸ್ಟ್ರಾ ಉಳಿದಿದೆ ಅದ್ರ ಮೆಷರ್ಮೆಂಟು ಸಹ ನಾವು ತೊಗೊಬೇಕು. ಅಲ್ಲಿ ನನಗೆ 4.25 ಬರ್ತಾಯಿದೆ. ಡೈರೆಕ್ಟ್ ಕತ್ ಮೆಷರ್ಮೆಂಟ್ ತೊಗೋತಿದ್ದಂಗೆ ನಾವು ಡೈರೆಕ್ಟ್ ಅಷ್ಟಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದ್ರ ಕೆಳಗಡೆ ಎಷ್ಟು ಉದ್ದ ಬರ್ತಿದೆ ಅಂತ ಮೆಷರ್ಮೆಂಟ್ ತೊಗೊಬೇಕು. ಇವ್ರದ್ದು 4.25 ಬರ್ತಿದೆ. ಇವ್ರ ಬೆನ್ನು ಉದ್ದದಲ್ಲಿ 14 ಇಂಚ್ ಇವ್ರ ಬೆನ್ನು ಉದ್ದ, ಅದಕ್ಕೆ 4.25 ಮೈನಸ್ ಮಾಡಿದ್ರೆ 9.25 ಬರುತ್ತೆ. ಸೊ 9.25 ಅಂತ ಬರ್ಕೊಂಡು ಆಮೇಲೆ ಕೆಳಗಡೆ ಬಂದು 4.25 ಇಂಚು ಅಂತ ನಾನೊಂದು ಆ್ಯರೋ ಮಾರ್ಕ್ ಹಾಕಿ ನೋಟ್ ಮಾಡ್ಕೊತೀನಿ. ಅದೇನಕ್ಕೆ ಅಂತ ನಾನು ನಿಮ್ಮ ಕಟ್ಟಿಂಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಅದಾದಮೇಲೆ ಕತ್ತದು ಅಗಲನ ಮೆಷರ್ಮೆಂಟ್ ತೊಗೊಬೇಕಾಗುತ್ತೆ. ಮೇಲೆ ನಾವೇನು 1.25 ಇಟ್ಟಿರ್ತೀವಲ್ಲ ಅದು ಅಷ್ಟೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಕೆಳಗಡೆ ಮಾತ್ರ ಕೆಲವೊಬ್ಬರದು ಇವಾಗ ಎಲೆ ಶೇಪ್ ಇಟ್ಕೊತಾರೆ, ಸ್ಕ್ವೇರ್ ಇಟ್ಕೊತಾರೆ, ಅಥವಾ ಮಡಿಕೆ ಶೇಪ್ ಇಟ್ಕೊತಾರೆ, ಎಷ್ಟೊಂದು ಥರ ಇಟ್ಕೊತಾರೆ. ಸೊ ನಾವು ಒಬ್ಬೊಬ್ರದ್ದು ಮತ್ತು ಒಂದೊಂದು ಥರ ಇರುತ್ತೆ. ಬ್ರಾಡು ಕೆಲವರು ಹಾಕ್ಕೊತಾರೆ ಬ್ರಾಡಾಗಿ, ಕೆಲವರು ಹಾಕ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಾವು
ಎಲ್ಲಾರ್ದು ಈ ಥರ ವಿಡ್ತ್ ಮೆಷರ್ಮೆಂಟ್ ತೊಗೊಂಡ್ಬಿಡ್ಬೇಕು. ಇವ್ರದ್ದು 6.5 ಇದೆ. 6.5ಯಲ್ಲಿ 1 ಇಂಚ್ ಮೈನಸ್ ಇವ್ರದ್ದು ಬಂದು 5.5 ಇದೆ. 5.5 2 ಮುಕ್ಕಾಲು ಅರ್ಧ ಅಂತ ಅಂದರೆ 2 ಮುಕ್ಕಾಲು. ನಮ್ದು 2 ಅಗಲ ಡೀಪ್ ಏನಿದೆ ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ನಾವು ತೊಗೊಬೇಕಾಗುತ್ತೆ. 2 ಮುಕ್ಕಾಲು. ಎಲ್ಲರದು ಅಷ್ಟೇ ಅವ್ರದ್ದು ಅಗಲ ವಿಡ್ತ್ ಏನು ಬರುತ್ತೆ ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡಿ ಅದರಲ್ಲಿ ಅರ್ಧ ತೊಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ನಾವು ಅಷ್ಟೇ ತೊಗೊಂಡ್ಬಿಟ್ರೆ ಕಟ್ಟಿಂಗು ಅದಾದಮೇಲೆ ಮತ್ತೆ ಟರ್ನಿಂಗ್ ಅಂತ ಮಾಡಿದಾಗ ಡೀಪ್ ಅಗಲ ಆಗೋಗ್ಬಿಡುತ್ತೆ. ಸೊ ಅದರಿಂದ 1 ಇಂಚ್ ಮೈನಸ್ ಮಾಡೇ ತೊಗೊಬೇಕು. ಮತ್ತು ನಾನು ಅಗಲ ಮೆಷರ್ಮೆಂಟ್ ಮಾಡಬೇಕಾದ್ರೆ ಇನ್ನೂ ಒಂದು ಮೆಷರ್ಮೆಂಟ್ ನಾನು ನಿಮಗೆ ಹೇಳಬೇಕಾಗಿತ್ತು, ಅದನ್ನು ಮರ್ತುಬಿಟ್ಟೆ. ಏನು ಅಂತಂದರೆ ಇವಾಗ ನಾವು ಈ ರೀತಿ ಅಗಲ ತೊಗೊತೀವಲ್ಲ, ಇವ್ರದ್ದು 10 ಇಂಚ್ ಬರ್ತಾಯಿದೆ ಅಗಲ. 10 ಇಂಚು ಬರೀ ಅದೇ ಒಂದು ಸೈಡು ಫುಲ್ ಚೆಸ್ಟ್ ಅಂತ ಬಂದಾಗ 10 ಇಂಚು 4 ಮಾಡಿಕೊಂಡ್ರೆ ನಮ್ಮದು 40 ಇಂಚು ಬರುತ್ತೆ ಇವ್ರದ್ದು. ಇದು ಅಪ್ಪರ್ ಚೆಸ್ಟ್ 40 ಇಂಚು. ಇದನ್ನು ನಾವು ಅಗಲ ತೊಗೊತೀವಿ. ಅದೇ ರೀತಿ ಕೆಳಗಡೆನೂ ಅಷ್ಟೇ ಸೊಂಟದ ಹತ್ರನೂ ಸಹ ನೋಡಬೇಕಾಗತ್ತೆ. ಈ ಥರ ಈ ಕಡೆ ಹುಕ್ಸ್ ಹಾಕಿದ್ದೀವಲ್ಲ ಆ ಕಡೆಯಿಂದ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಅಲ್ಲಿಂದ ಫುಲ್ ಬಾಡಿ ಸೊಂಟ ಎಷ್ಟು ಅಂತ ನೋಡ್ಕೊಬೇಕಾಗತ್ತೆ. ಈ ರೀತಿ ಫುಲ್ಲು ಟೇಪ್ನ ಮೆಷರ್ಮೆಂಟಿಗೆ ತೊಗೊಬೇಕು. ಆದರೆ ಇಲ್ಲಿ ದಾರ ಹಾಕಿದ್ದೀವಲ್ಲ ಅದ್ರ ಅರ್ಧ ಇಂಚ್ ಬಿಟ್ಬಿಟ್ಟು ಮೆಷರ್ಮೆಂಟ್ ತೊಗೊಬೇಕು. ಅಲ್ಲಿಗೆ 33 ಬರ್ತಾಯಿದೆ ಇವ್ರದ್ದು. 33ರಲ್ಲಿ 4ನೇ 1 ಭಾಗ ತೊಗೊಬೇಕು. 33ರಲ್ಲಿ ಅರ್ಧ ಅಂದರೆ 16.5. 16.5ಯಲ್ಲಿ ಅರ್ಧ ಅಂತ ಅಂದರೆ 8.25 ಬರ್ತಾಯಿದೆ. 4ನೇ 1 ಭಾಗ 8.25ಗೆ 1.25 ಇಂಚ್ ನಾವೇನು ಹೊಲ್ಗೆಗೆ ಅಂತ ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡ್ರೆ 9.25 ಬರುತ್ತೆ. 9.25ಗೆ ಬೆನ್ನ ಹತ್ರ ಡಾಟ್ಸ್ ಹಿಡಿತೀವಲ್ಲ ಅದು ಅರ್ಧ ಇಂಚು, ಅಲ್ಲಿ ಅರ್ಧ ಇಂಚು ಅಂದರೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಡಾಟ್ಸ್ಗೆ. ಸೊ ಅಲ್ಲಿಗೆ ನಮಗೆ 10.25 ಬರುತ್ತೆ. 10.25ನ ನಾವೇನು ಅಗಲ ಅಂತ ಬರ್ಕೊಂಡಿರ್ತೀವಲ್ಲ ಅದ್ರ ಪಕ್ಕ ಬರ್ಕೊಂಬಿಡಿ 10.25 ಅಂತ. ಇವ್ರದ್ದು ತುಂಬ ಅಂದರೆ 10 ಇಂಚ್ ಅಗಲ ಅಂತ ಬರ್ತಾಯಿದೆ. ಪ್ಲಸ್ ಅದಕ್ಕೆ 1.25 ಇಂಚ್ ಎಲ್ಲ ಸೇರಿಸಿ ನಾವು 11.25 ಕಟ್ಟಿಂಗ್ ಮಾಡ್ಕೊತೀವಿ. ಸೊಂಟ ಬಂದು 10.25 ಬರ್ತಾಯಿದೆ. ಸೊ ಅಂಥ ಏನೂ ಡಿಫ್ರೆನ್ಸ್ ಇಲ್ಲ. ನಮ್ಮದು ಅಗಲ ಏನಿದೆ ಅದಕ್ಕಿಂತ ಕಮ್ಮಿ ಬರ್ತಾಯಿದೆ. ಸೊ ಏನೂ ಪ್ರಾಬ್ಲಮ್ ಏನೂ ಇಲ್ಲ. ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂತ ಅಂದರೆ ಮೇಲ್ಗಡೆ ಅವ್ರದ್ದು ಅಗಲ ಏನಿರುತ್ತೆ ಅದಕ್ಕಿಂತನೂ ಸಹ ಈ ಸೊಂಟದ್ದು ಅಗಲ ಏನಿರುತ್ತೆ ಅವ್ರದ್ದು ಸ್ವಲ್ಪ ದೊಡ್ಡದಾಗಿರುತ್ತೆ. ಆವಾಗ ನಾವು ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡೇ ತೆಗಿಬೇಕು. ಸೊ ನಾವು ಅಪ್ಪರ್ ಚೆಸ್ಟ್ ಏನು ಮೆಷರ್ಮೆಂಟ್ ತೊಗೊತೀವಿ ಅದೇ ಥರ ಸೊಂಟದ ಮೆಷರ್ಮೆಂಟೂ ಸಹ ನಾವು ತೊಗೊಂಡು ಒಂದು ಕಡೆ ನೋಟ್ ಮಾಡ್ಕೊಬೇಕು. ಅದನ್ನು ಮಿಸ್ ಮಾಡೋ ಹಾಗೆಲ್ಲ. ನೆಕ್ಸ್ಟು ಶೇಪ್ ಅಂತ ಅಂದರೆ ಮಾಮೂಲಿ ಈ ಪಾರ್ಟ್ ಏನಿದೆ ಅದನ್ನು ನಾವು ಕಂಪ್ಲೀಟ್ ಶೇಪ್ ಅಂತ ಕರಿತೀವಿ. ಈ ಮೆಷರ್ಮೆಂಟ್ನ ತೊಗೊಳೋದಕ್ಕೆ ಈಗ ಈ ಹುಕ್ಸ್ ಹಾಕಿದ್ದೀವಲ್ಲ ಹುಕ್ಸ್ ಕಡೆಗೆ ಮೆಷರ್ಮೆಂಟ್ ತೊಗೊಬೇಕು. ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್ ತೊಗೊಳ್ಳೋ ಹಾಗಿಲ್ಲ. ಇವಾಗ ಕ್ರಾಸ್ ಬೆಲ್ಟ್ ಬಿಟ್ಟು ಮೆಷರ್ಮೆಂಟ್ನ ತೊಗೊಂಡ್ರೆ ಇವ್ರದ್ದು 3 ಇಂಚ್ ಬರ್ತಾಯಿದೆ. ಸೊ 3 ಇಂಚಿಗೆ ಪ್ಲಸ್ 1 ಇಂಚ್ ಅಂತ ಸೇರಿಸ್ಕೊಬೇಕು. 1 ಇಂಚು ಮೇಲ್ಗಡೆ ಕತ್ಗೆ ಅರ್ಧ ಇಂಚು, ಕೆಳಗಡೆ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ. ಸೊ 1 ಇಂಚ್ ಅಂತ ಸೇರಿಸ್ಕೊಂಡು 4 ಇಂಚಿಗೆ ಬರ್ಕೊಬೇಕು. ನೆಕ್ಸ್ಟು ಮಧ್ಯದ್ದು ನಾವೇನು ಇಲ್ಲಿ ಡಾಟ್ ಇರ್ತಿದ್ದೀವಲ್ಲ ಸೆಂಟರ್ ಡಾಟು ಅಲ್ಲಿಂದ ಫುಲ್ಲು ಶೋಲ್ಡರ್ ಕರೆಕ್ಟಾಗಿ ಇದು ಸೆಂಟರ್ ಡಾಟು ಮಧ್ಯಕ್ಕೆ ಬರುತ್ತೆ. ಸೊ ಅಷ್ಟಕ್ಕೆ ತೊಗೊಂಡ್ರೆ ಇವ್ರದ್ದು ಕರೆಕ್ಟಾಗಿ 11.25 ಬರ್ತಾಯಿದೆ. 11.25ಗೆ ಸೇಮ್ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 12.25. ಮತ್ತು ಮೂರನೇ ಶೇಪ್ ಬಂದು ಕಂಕ್ಳು ಕೆಳಗಡೆ ತೊಗೊಬೇಕು. ಕ್ರಾಸ್ ಬೆಲ್ಟ್ ಮೇಲ್ಗಡೆ ಏನು ಸ್ಟಿಚ್ ಆಗಿರುತ್ತಲ್ಲ ಅಲ್ಲಿಂದ ಕ್ರಾಸ್ ಬೆಲ್ಟ್ನ ಬಿಟ್ಟು ಕಂಕ್ಳು ಕೆಳಗಡೆ ನಾವು ಮಾಮೂಲಿ ನಾವು ಫ್ರಂಟ್ಗೆ ಅಲ್ವಾ ಶೇಪ್ ತೆಗಿತಾ ಇರೋದು. ಸೊ ಅದಕ್ಕೆ ಫ್ರಂಟ್ದು ಏನು ಸ್ಟಿಚಿಂಗ್ ಇರುತ್ತಲ್ಲ ಅಲ್ಲೇ ತೊಗೋಬೇಕು. ಕೆಲವೊಂದ್ಸಲ ಏನಾಗಿರುತ್ತೆ ಫ್ರಂಟು ಬ್ಯಾಕು ತೋಳು ಅಟ್ಯಾಚ್ ಆಗಬೇಕಾದ್ರೆ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ. ನಾವು ಫ್ರಂಟ್ ತೊಗೊಬೇಕಾ ಬ್ಯಾಕ್ ತೊಗೋಬೇಕಾ ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಇವಾಗಲೇ ಹೇಳ್ತಾ ಇರೋದು ಫ್ರಂಟ್ದೇ ತೊಗೊಳ್ಳಿ. ಅದು ಬಂದು ನನಗೆ 6 ಇಂಚ್ ಬರ್ತಾಯಿದೆ ಇವ್ರದ್ದು. ಸೊ 6 ಪ್ಲಸ್ 1 ಇಂಚು. ಇದಕ್ಕೂ ಮುಂಚೆ ಏನು ಅಂದರೆ ಇವ್ರದ್ದು ಡಾಟ್ ಇದೆ ಇಲ್ಲಿ. ನಾನು 6 ಇಂಚೇ ತೊಗೊಂಡ್ಬಿಟ್ರೆ ಡಾಟ್ ಬರಲ್ಲ. ಸೊ ನೋಡಿ ಇಲ್ಲಿ ಡಾಟು ಇದು ಒಂದು 1/4 ಇಂಚಿಂದ ಅರ್ಧ ಇಂಚ್ ಒಳಗಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಸಾಕು. ಅಲ್ಲಿಗೆ ನಾನು 7.25 ಅಂತ ಬರ್ಕೊತೀನಿ. ನೆಕ್ಸ್ಟ್ ಅದಾದಮೇಲೆ ಶೇಪ್ ಆದಮೇಲೆ ಕ್ರಾಸ್ ಬೆಲ್ಟ್ ಮೆಷರ್ಮೆಂಟು ಸೇಮ್. ನಾವು ಇವಾಗ ಶೇಪ್ಗೆ
ಯಾವ ರೀತಿ 3 ಮೆಷರ್ಮೆಂಟ್ ತೊಗೊಂಡ್ವಿ ಅಲ್ಲ, ಸೇಮ್ ಅದೇ ಥರ ಕ್ರಾಸ್ ಬೆಲ್ಟ್ಗೂ ಅದ್ರ ಕೆಳಗಡೆನೆ 3 ಮೆಷರ್ಮೆಂಟ್ ತೊಗೊಬೇಕು. ಇದು ಕ್ರಾಸ್ ಬೆಲ್ಟ್ ಬಂದು 3 ಇಂಚ್ 3.5 ಬರ್ತಾಯಿದೆ. 3.5ಗೆ 1 ಸೇರಿಸಿದ್ರೆ 4.5. ಇವ್ರದ್ದು ಸಹ 1 ಇಂಚ್ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ತಿರ್ಗಾ ಮಧ್ಯದ ಡಾಟ್ ಏನು ಹಿಡ್ದಿದ್ದೀವಲ್ಲ ಅದ್ರ ಕೆಳಗಡೆನೆ ತೊಗೊಬೇಕು. ಅದು ಬಂದು ಇವ್ರದ್ದು 2.25 ಬರ್ತಾಯಿದೆ. 2.25ಗೆ ಸೇಮ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸ್ಕೊಂಡು 3.25. ಈ ಕಡೆ ಲಾಸ್ಟಲ್ಲೂ ಸಹ ಮೆಷರ್ಮೆಂಟ್ ತೊಗೊಬೇಕು. ಅದು ಸಹ ನನಗೆ 2.25 ಬರ್ತಾಯಿದೆ. ಸೇಮ್ 2.25ಗೆ 1 ಇಂಚ್ 3.25. ಕೆಲವೊಂದ್ಸಲಿ ಶೇಪ್ ಬರಲ್ಲ, ಅದು ಸೇಮ್ ಹಾಗೆ ಬರುತ್ತೆ. ಅದನ್ನು ಹಾಗೆ ತೊಗೊಳ್ಳಿ. ಅಕಸ್ಮಾತ್ ನಮಗೆ ಚೆಸ್ಟ್ ಪಾರ್ಟಲ್ಲಿ ಸ್ವಲ್ಪ ಲೂಸ್ ಮಾಡಿ ಟೈಟಾಗಿದೆ ಅಂತ ಅಂದಾಗ ನಾವು ಇದನ್ನು ರೆಡ್ಯೂಸ್ ಮಾಡಿಕೊಂಡು ಇದನ್ನು ಜಾಸ್ತಿ ಮಾಡ್ಕೊಬೋದು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ವೇರಿಯೇಷನ್ಸ್ ಮಾಡ್ಕೊಬೋದು ಅಂತ. ನೆಕ್ಸ್ಟ್ ಇವಾಗ ಇದೆಲ್ಲ ಕಂಪ್ಲೀಟ್ ಆಯಿತು. ಇನ್ನು ತೋಳು ಅಗಲ ನಾವು ಏನು ತೊಗೊಂಡಿರ್ತೀವಿ ಬಾಡಿ ಅಗಲ 10 ಇಂಚು. ನಾವು ಇದು ಬಟ್ಟೆ ಮಡಿಸ್ಕೊಬೇಕಾದ್ರೆ ಒಂದು 11 ಇಂಚಿಗೆ ಬಟ್ಟೆ ಮಡಿಸ್ಕೊಂಡ್ರೆ ಸಾಕು. ನಮಗೆ ಅಲ್ಲಿ ಅಗಲ ಬರುತ್ತೆ, ನಾವು ಶೇಪ್ ಹಾಕ್ಕೊಬೋದು. ಸೊ ಅಗಲ ಏನು ನಾವು ಮೆಷರ್ಮೆಂಟ್ ತೊಗೊಳ್ಳೋ ಅಷ್ಟೇನಿಲ್ಲ. ತೋಳು ಉದ್ದ, ಇದು ಒಂದು ಚಿಕ್ಕ ತೋಳು ಕೊಟ್ಟಿದ್ದಾರೆ. ಇದು ಅವ್ರಿಗೆ ಉದ್ದ ತೋಳು ಹೊಲಿಬೇಕು. ಉದ್ದ ತೋಳು ಮಾಮೂಲಿ 9.5 ಇಂಚ್ ತೊಗೊಂಡ್ರೆ ಪ್ಲಸ್ 1 10.5 ಇಂಚು ಏನಿರುತ್ತೆ ಅದಕ್ಕೆ ಪ್ಲಸ್ 1 ಇಂಚು ಸ್ಟಿಚಿಂಗ್ ಅಂತ ಸೇರಿಸ್ಕೊಂಡು 10.5ಗೆ ಮೆಷರ್ಮೆಂಟ್ ತೊಗೋಬೇಕು. ನಾನು ಇಲ್ಲೇನು ಚೇಂಜಸ್ ಮಾಡ್ತಾಯಿಲ್ಲ, ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. ತೋಳು ಉದ್ದ ಚಿಕ್ಕದಿದೆ, ನಾನು ಅದನ್ನು ದೊಡ್ಡದಾಗಿ ಅಂದರೆ ಮೊಣಕಾಯಿಯಷ್ಟು ಹೊಲಿತಾ ಇದ್ದೀನಿ ಅಷ್ಟೇ. ಇನ್ನು ಫಿಟ್ಟಿಂಗ್ ಅನ್ನೋದು ಮಾಮೂಲಿ ಈ ಜಾಗದಲ್ಲಿ ಏನಿರುತ್ತೆ ಅದನ್ನು ಈಗ ಮೆಷರ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡು 6.25 ಬರ್ತಾಯಿದೆ. 6.25ಗೆ ಪ್ಲಸ್ 1.5 ಇಂಚ್ ನಾವು ಲೂಸ್ ಅಂತ ಏನು ಬಿಟ್ಟಿರ್ತೀವಿ 1.5 ಇಂಚ್ ಆ್ಯಡ್ ಮಾಡಿಕೊಂಡು 6.25ಗೆ 1.5 ಅಂದರೆ 7.25 ಬರುತ್ತೆ. 7.25 ನಾವು ಬರ್ಕೊಬೇಕಾಗುತ್ತೆ. ಬಟ್ ಇವರ ಉದ್ದ ತೋಳಿಗೆ ಮೆಷರ್ಮೆಂಟ್ 5.25 ಅಂತ ಅವ್ರು ಕೊಟ್ಟಿದ್ರು. ಸೊ 5.25ಗೆ ಪ್ಲಸ್ 1.5 ಇಂಚ್ ಸೇರಿಸಿ 6.25ಗೆ ನಾನು ಕಟಿಂಗ್ ಮಾಡ್ಕೊತೀನಿ. ಸೊ ಇಷ್ಟೇ. ನಾವು ಬ್ಲೌಸಲ್ಲಿ ಅಳತೆ ತೊಗೊಂಡು ಅದ್ರದ್ದು ಮೆಷರ್ಮೆಂಟ್ ತೊಗೊಂಡು ಈ ಥರ ಒಂದು ನೋಟ್ಬುಕ್ಕಲ್ಲಿ ನಾವು ಅದನ್ನು ಮೆನ್ಷನ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಟೈಮ್ ನಮಗೆ ಇವ್ರು ಕೊಟ್ಟಾಗ್ಲೂ ಸಹ ನಾವು ಈ ಬ್ಲೌಸ್ ಅಳತೆ ಏನು ಇಲ್ಲ, ನಾವು ಆರಾಮ್ಸಾಗಿ ಇದನ್ನು ನೋಡಿಕೊಂಡೇ ಕಟಿಂಗ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಾವು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಬರ್ಕೊಂಡಿದ್ದಾಗಲೇ ನಾವು ಕಟಿಂಗ್ ಮಾಡಬೇಕಾದ್ರೆ ಇದನ್ನು ನೋಡಿಕೊಂಡು ಆರಾಮ್ಸೆ ನಾವು ಕಟಿಂಗ್ ಮಾಡ್ಕೊಬೋದು. ಮತ್ತು ನಾವು ಇದನ್ನಿಗೆ ಮೆಷರ್ಮೆಂಟ್ ತೊಗೊಂಡು ಮತ್ತು ಕಟಿಂಗಲ್ಲೂ ಮೆಷರ್ಮೆಂಟ್ ತೊಗೊಂಡು ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ. ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.